ಐ ಸಾ ನಿಮ್ಮ ಪ್ರೊಫೈಲ್ ವೇರನ್ ಲೈಗರ್ ವಿಜಯ್ ದೇವರಕೊಂಡ ಅವ್ರ ಟೀಮು ಕರ್ನಾಟಕಕ್ಕೆ ಪಬ್ಲಿಸಿಟಿ ಅಂತ ನಂದು ಬಂದಾಗ ಪ್ಯಾನ್ ಇಂಡಿಯಾ ಫಸ್ಟ್ ಸಿನಿಮಾ ತ್ರಿಬಲ್ ಆರ್. ಟ್ರಿಪಲ್ ಆರ್ ಕನ್ನಡದಲ್ಲಿ ಕನ್ನಡ ವರ್ಷನ್ನು ಪಿ ಆರ್ ಆಗಿ ಕೆಲಸ ಮಾಡಿದ್ದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಜರ್ನಿ. ದೇರ್ ಇಸ್ ಟ್ರಿಪಲ್ ಆರ್, ದೇರ್ ಇಸ್ ರೀಸೆಂಟ್ಲಿ ಹನುಮಾನ್ ಹನುಮಾನ್. ಪ್ಯಾನ್ ಇಂಡಿಯಾ ರಿಲೀಸು. ಸೊ ಒಂದಿವತ್ತು ನೀವೇ ಹೇಳ್ದಂಗೆ ಪ್ಯಾನ್ ಇಂಡಿಯಾ ಶುರು ಆಗಿರೋದ್ರಿಂದಾಗಿ ಆಸ್ ಅ ಪಿ ಆರ್ ನಿಮ್ಮ ಚಾಲೆಂಜಸ್ ಏನು ಅಂದರೆ ಈ ಥರ ದೊಡ್ಡ ದೊಡ್ಡ ಹೆಸರುಗಳು ಪ್ಯಾನ್ ಇಂಡಿಯಾ ಲೆವೆಲ್ಗಿರೋ ಸಿನಿಮಾನ ಕರ್ನಾಟಕಕ್ಕೆ ತಲುಪಿಸ್ಬೇಕಾದಾಗ ಬರುವಂಥ ಒಂದಷ್ಟು ಚಾಲೆಂಜಸ್ ಏನು, ಇದನ್ನೆಲ್ಲ ಹೇಗೆ ಫಸ್ಟ್ ಅವ್ರು ನೋಡ್ತೀರಾ? ಅಂದರೆ ತೆಲುಗು ತಮಿಳು ಅಲ್ಲಿ ಅಂದರೆ ಸಿನಿಮಾ ಎಲ್ಲ ಒಂದೇ, ಬಟ್ ನಾವು ಹೆಂಗೆ ತೊಗೊತೀವಿ ಮೇಲೆ ಡಿಪೆಂಡು. ನೀವು ಇದೇ ಮಲಯಾಳಮಲ್ಲಿ ಒಳ್ಳೆ ಕಂಟೆಂಟ್ ಬಂದರೆ ನೀವು ಜನ ಗ್ರಾಬ್ ಮಾಡ್ಕೊತಾರೆ. ನಮ್ಮಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಅಂದರೆ ಹೊರಗಡೆ ಸಿನಿಮಾ ಚೆನ್ನಾಗಿದ್ದಾಗ ನಮ್ಮವ್ರು ಹೋಗ್ಬಿಟ್ಟು ನೋಡ್ತಾರೆ, ಬಟ್ ನಮ್ಮ ಸಿನಿಮಾ ಚೆನ್ನಾಗಿದ್ದಾಗ ನಾವು ಅಂದರೆ ಬೇಡ್ಕೊಬೇಕು, ಅಂದರೆ ಕಾಡಬೇಕು ಅದೆಲ್ಲದು ನೋಡಿ ಅಂತ. ಅಂದರೆ ಅಟೆನ್ಷನ್ ತೊಗೊಂಡು ಈಗ ರೀಸೆಂಟಾಗಿ ನೋಡಿ ಬ್ಲಿಂಕ್ ಅನ್ನೋ ಒಂದು ಸಿನಿಮಾ ತುಂಬ ಚೆನ್ನಾಗಿ ಆಗ್ತಿದೆ, ಈಗ ಟೇಕಪ್ ಆಗ್ತಿದೆ. ಒಳ್ಳೆ ಸಿನಿಮಾಗಳು ಗೆಲ್ಸಿಲ್ಲ ಅಂತಿಲ್ಲ, ಬಟ್ ನಿಧಾನ ಅಂದರೆ ಟೈಮ್ ತೊಗೊಂಡು. ಬಟ್ ಅಲ್ಲೆಲ್ಲ ಹೆಂಗೆ ಅಂತಾರೆ, ನಿಮಗೆ ಚಿಕ್ಕ ಸಿನಿಮಾ 30 ಲಕ್ಷದ ಬಜೆಟ್ ಸಿನಿಮಾ 300 ಕೋಟಿನೂ ಮಾಡುತ್ತೆ ಸಿನಿಮಾ, ಆ ಥರದ್ದು. ಆಮೇಲೆ ನಮ್ಗೆ ಅಲ್ಲಿ ಅಂದರೆ ನಾವು ಸಿನಿಮಾ ಮಾಡೋ ಬಜೆಟಲ್ಲಿ ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ ಇರೋ ವ್ಯಾಕ್ಟ್. ಅಂದರೆ ಅಲ್ಲಿ ಮಾರ್ಕೆಟು ಹಂಗೆ ದೊಡ್ಡದಿದೆ, ಮಾರ್ಕೆಟಿಂಗು ಹಂಗೆ ಮಾಡ್ತಾರೆ. ಬಟ್ ನಮ್ದು ಅಷ್ಟೇ. ಈಗ ಕೆಲವೊಂದು ಅವನೇ ಶ್ರೀಮನ್ನಾರಾಯಣ ಎಲ್ಲ ನಮ್ಮ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ತೋರಿಸಿದಂಥ ಸಿನಿಮಾ. ಆ ಟೈಮಲ್ಲೇ ನಿಮಗೆ ಟ್ರೈನಿಂದ ಹಿಡಿದು ವುಡ್ ಟೇಬಲ್ ತನಕನೂ ಅವರು ಮಾರ್ಕೆಟಿಂಗ್ ಮಾಡಿದ್ರು. ಪ್ರಮೋಷನ್ ಟಿಶ್ಯೂ ಪೇಪರಿಂದ ಹಿಡಿದು ಗ್ಲಾಸ್ಗಳಿಂದ ಹಿಡಿದು ಪ್ರತಿಯೊಂದು ಮಾಡಿದರು. ಅಂದರೆ ಆ ಥರದ್ದು ಮಾರ್ಕೆಟಿಂಗ್ ಕನ್ನಡದಲ್ಲಿ ಮಾಡಬೇಕು ಅಂತ ತೋರಿಸಿದ್ದು ಅಂತ ಸಿನಿಮಾ ಅವನೇ ಶ್ರೀಮನ್ನಾರಾಯಣ. ಈ ಥರದ್ದು ಮಾರ್ಕೆಟಿಂಗ್ ಅಂದರೆ ತುಂಬ ಮತ್ತೆ ನಿಮ್ಗೆ ವರ್ಕ್ ಆಗಲ್ಲ. ನೀವು ಡೇ ಡೆವಿಲ್ ಮುನ್ಸಫಾ ಸಿನಿಮಾ ನಾವು ಲಿಮಿಟೆಡಾಗಿ ಬಜೆಟಲ್ಲಿ ಖರ್ಚು ಮಾಡಿದ್ದು ಸಿನಿಮಾ ಮಾರ್ಕೆಟಿಂಗ್ಗೆ ಇದಕ್ಕೆ. ಬಟ್ ನಂದು ರಿಕವರಿ ಆಯಿತು, ಸಿನಿಮಾ ಚೆನ್ನಾಗಾಯಿತು. ಅದೇ ನಮಗೆ ಅಂದರೆ ಬೇಡ ಅದು ಅಂದರೆ ಲಿಮಿಟೆಡ್ ನ್ಯೂ ಕಮರ್ಸು ಪೂರ್ತಿ. ಧನಂಜಯ್ ಸರ್ ಪ್ರೆಸೆಂಟ್ ಮಾಡಿದ ಸಿನಿಮಾ ನ್ಯೂ ಕಮರ್ಸು. ಅದರಲ್ಲಿ ನಮಗೇನು ವರ್ಕ್ ಆಗುತ್ತೆ ಅಷ್ಟೇ ನಾವು ಮಾಡಿದ್ದು. ತುಂಬಾ ನಾವೇನು ಹೇಳ್ದಲ್ಲ ಉದಾಹರಣೆಗೆ ₹100 ಸಿನಿಮಾಗೆ ಆಗಿರುತ್ತೆ ಅಂದ್ರೆ ಯೂಶಲಿ ಈ ತರ ಸಿನಿಮಾಗಳಿಗೆ ಎಷ್ಟು ನಾನು ಕಡಿಮೆನೇ ಮಾಡಿದ್ದೆ ಮೇಡಮ್. ಅದು ತುಂಬಾ ಕಡಿಮೆನೇ ಇತ್ತು, ಬಟ್ ತುಂಬಾ ನೀಟಾಗಿ ಪ್ಲಾನಿಂಗ್ ಅಲ್ಲಿ ಸೋರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಂತ ಮಾರ್ಕೆಟಿಂಗ್. ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡ್ದಲೇನೆ ಎಲ್ಲಿ ವರ್ಕ್ ಆಗುತ್ತೆ ಇದು ಸಿನಿಮಾ ಅಷ್ಟೇ ಮಾಡಿದ್ದು. ಸೊ ಆ ಸೆನ್ಸಿಬಿಲಿಟೀಸ್ ಯೂಶಲಿ ನಿಮ್ಗೆ ಹೇಗೆ ಸಿಗುತ್ತೆ? ಬಿಕಾಸ್ ಎಷ್ಟೊಂದು ಜನಕ್ಕೆ ಏನ್ ಅನ್ಸುತ್ತೆ, ಯಾವ್ಯಾವ ಎಕ್ಸಾಂಪಲ್ಸ್ ತಗೊಂಡ್ಬಿಡ್ತಾರೆ. ತೇಜಸ್ವಿ ಅವ್ರದ್ದು ಕತೆ ಆಧಾರಿತ ಸಿನಿಮಾ ಅದು. ಅಲ್ಲಿನ ನೀವು ಸಾಹಿತಿಗಳಿಗಾಗಿರ್ಲಿ, ತೇಜಸ್ವಿ ಅವ್ರನ್ನ ಇಷ್ಟಪಡೋಂಥವ್ರಿಗೆ ಅವ್ರಿಗೆ ರೀಚ್ ಮಾಡಿಸಿದ ಸಿನಿಮಾ ಅದು. ನನಗೆ ಈ ಥರದ್ದು, ಯಾಕೆಂದರೆ ಅದು ಕಮರ್ಷಿಯಲ್ ಆಗಿ ವರ್ಕ್ ಆಗಿಲ್ಲ ಅಂದಾಗ ನಾವು ಅದನ್ನ ಕಮರ್ಷಿಯಲ್ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಬಾರ್ದು. ನಿಮ್ಗೆ ಅದನ್ನ ಫ್ಲೈಟಿಗೆ ಪೋಸ್ಟ್ ಅಂಟಿಸ್ತೀನಿ ಅನ್ನೋದು ಅದಲ್ಲ. ಅಂದರೆ ಅಲ್ಲಿ ವರ್ಕ್ ಆಗಲ್ಲ. ಸಿನಿಮಾಗೂ ಒಂದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇರೆ ಇರಲೇಬೇಕು. ಯಾಕೆ ನನಗೆ ಆ ಸಿನಿಮಾ ವರ್ಕ್ ಆಗುತ್ತೆ ಅಂತಂದ್ರೆ ಹಂಗೆ ಮಾಡಬೇಕು. ಕಂಬಳಿ ಒಳ ಅನ್ನೋ ಒಂದು ಸಿನಿಮಾ, ಹೊಸಬ್ರು ಸಿನಿಮಾ, ಒಂದಷ್ಟು ಇಂಡಸ್ಟ್ರೀಸ್ ಅದು ಮಾಡ್ತು. ಏನಕ್ಕೆ ಅಂದರೆ ಇಂಡಸ್ಟ್ರಿಲೆಲ್ಲ ಒಂದು ಜೊತೆ ನಿಂತ್ಕೊಂಡ್ರು, ಎಲ್ಲರೂ ಟ್ವೀಟ್ ಮಾಡೋರು, ಇಷ್ಟಪಟ್ಟು ಸಿನಿಮಾ ನೋಡಿ ಅವರು ಅದ್ರ ಬಗ್ಗೆ ಮಾತಾಡಕ್ಕೆ ಅದು ಮೌಟ್ ಟಾಕಲ್ಲಿ ವರ್ಕ್ ಆಗಿತ್ತು ಸಿನಿಮಾ. ಅಂದರೆ ನಾವು ಯಾವುದು ಮಾರ್ಕೆಟಿಂಗ್ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ, ಅಂದರೆ ಖರ್ಚೇ ಮಾಡಿಲ್ಲ, ಸಿಂಪಲ್ ಆಗಿ ಎಲ್ಲೆಲ್ಲಿ ಬೇಕೋ ಅದು ಮಾಡ್ಕೊಂಡ್ರಂಥ ಸಿನಿಮಾ. ಅದನ್ನ ನಂಬ್ಕೊಂಡು ನಾವು ಕೋಟಿಗಟ್ಟಲೆನೂ ದುಡ್ಡು ಸುರಿಬಾರ್ದು. ನಿಮ್ಗೆ ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಿರುತ್ತೆ. ಬಟ್ ನಮ್ಗೆ ಏನು ಸಿನಿಮಾಗೆ ತಾಕತ್ತೇನಿದೆ, ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಜಡ್ಜ್ಮೆಂಟ್ ಇರಬೇಕು ಫಸ್ಟ್. ಅದು ವರ್ಕ್ ಆಗುತ್ತೆ. ಜಸ್ಟ್ ವಾಂಟ್ ಟು ಆಸ್ಕ್ ದಿಸ್ ಕ್ಯೂರಿಯಾಸಿಟಿ. ಇದು ಇವತ್ತು ಕೆಲವು ಕೇಳಲಿಕ್ಕೆ ಸಿಗತ್ತೆ, ಸಿನಿಮಾ ಥಿಯೇಟರ್ಗೆ ರಿಲೀಸ್ ಮಾಡೋಕ್ಕೂ ಮುಂಚೆ PR-ಗಳಿಗೆ ಎಲ್ಲ ಸಿನಿಮಾ ತೋರಿಸ್ತಾರೆ, ಆ ಸಿನಿಮಾ ಸ್ಟ್ರೆಂಗ್ತ್ ಏನು ಒಂದು ಅಸೆಸ್ ಮಾಡೋಕ್ಕೆ. ಸೊ ದಟ್ ಅಕಾರ್ಡಿಂಗ್ಲಿ ನೀವು ಪ್ಲಾನ್ಸ್ಗಳು ಕೊಡ್ತೀರಾ, ಈ ಥರ ಸಿನಿಮಾಗೆ ನನ್ಗನ್ಸತ್ತೆ ಈ ಥರ ಮಾರ್ಕೆಟಿಂಗ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಇದೆ, ಬೇರೆ ಆಡಿಯನ್ಸ್ ಫಸ್ಟ್ ತೋರಿಸ್ತಾರೆ ರಿಲೀಸ್ ಮಾಡೋಕ್ಕೂ ಮುಂಚೆ. ಅದು ತೋರಿಸಿ ದೆನ್ ಅವರು ಒಂದು ತಗೊಳ್ತಾರೆ ಜಡ್ಜ್ಮೆಂಟ್, ಕರೆಕ್ಷನ್ಸ್ಗಳೇನು ಅಂತ. ಆಮೇಲೆ ನಮಗೊಂದು ಒಂದು ಜಡ್ಜ್ಮೆಂಟ್ ಅಂದರೆ ಕೆಲವೊಂದು ಸಿನಿಮಾಗಳು ನಾವು ಗ್ರೂಪಲ್ಲೇ ಇಂದ ಹಿಡಿದು ಒಂದಿಷ್ಟು ಸಿನಿಮಾಗಳನ್ನ ನಾವು ಮುಂಚೆ ನೋಡ್ಬಿಟ್ಟಿದ್ವಿ. ಅಂದರೆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಒಂದು ನಮಗೆಲ್ಲರೂ ಸಿಗುತ್ತಲ್ಲ ಔಟ್ಲೈನ್ ಏನಾರು ನಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ, ಅದಕ್ಕೋಸ್ಕರ ಒಂದಿಷ್ಟು ಸಿನಿಮಾಗಳನ್ನ ಮುಂಚೆ ನೋಡ್ಕೊಂಡಿದ್ದೆ. ನಮ್ಗೆ ರೀಸೆಂಟಾಗಿ KTM ಅಂತ ಸಿನಿಮಾ ನೋಡಿದ್ವಿ, ಬ್ಲಿಂಕ್ ಸಿನಿಮಾ ನೋಡಿದ್ದೆ, ಒಂದಿಸಿ ಬರೀರಿ ಸಿನಿಮಾ ನೋಡಿದ್ದೆ ಮುಂಚೆನೆ. ಅಂದರೆ ಈ ಥರದ್ದೆಲ್ಲ ಅಂದರೆ ನಮಗೆ ಮಾರ್ಕೆಟಿಂಗು ಪ್ರಮೋಷನ್ಸ್ ಮಾಡಬೇಕಾದ್ರೆ ನಮಗೊಂದು ಹಿಡ್ತಾ ಸಿಗುತ್ತೆ. ಈ ಗುರು ಇದು ಹಿಂಗೆ ವರ್ಕ್ ಆಗುತ್ತೆ, ಇದು ಹಿಂಗೆ ವರ್ಕ್ ಆಗಲ್ಲ ಅನ್ನೋದು ನಮ್ಗೊಂದು ಜಡ್ಜ್ಮೆಂಟ್ ಸಿಗುತ್ತೆ. ಆ ಟೈಮಲ್ಲಿ ಅದಕ್ಕೋಸ್ಕರ ಒಂದಿಷ್ಟು ಸಿನಿಮಾಗಳು ನೋಡ್ತಿರ್ತೀವಿ. ಅಂದರೆ
ಇಲ್ಲ ಅಂತಂದರೆ ಯೂಶಲಿ ಪ್ರೀಮಿಯರ್ಸು ಸೆಲೆಬ್ರಿಟಿ ಶೋ ಅದಕ್ಕಿಂತ ಮುಂಚೆನೇ ಸಿನಿಮಾಗಳು ನೋಡಿರ್ತೀವಿ, ಒಂದು ರಫ್ ವರ್ಷನ್ನು ಇಲ್ಲಾಂದರೆ ಮ್ಯೂಸಿಕ್ ಹಾಕಿರಲ್ಲ, ಗೊತ್ತಾಯ್ತು. ಆ ಥರದ್ದು ಒಂದು ಫುಟೇಜಸ್. ಸೊ ಅದು ನಡೆಯುತ್ತೆ ಇವತ್ತು. ಹೌದು, ಖಂಡಿತ. ಸೊ ಒಂದು ಸಿನಿಮಾ ಪ್ರಮೋಷನ್ಗೆ ಯೂಶಲಿ ವಾಟ್ ಈಸ್ ಅ ಗುಡ್ ಟೈಮ್? ಈಗ ಒಂದು 30 days ಪ್ರಮೋಟ್ ಮಾಡಬೇಕಾ, 40 days? ಯಾವ ಫ್ಯಾಕ್ಟರ್ಸ್ಗಳು ಇವೆಲ್ಲ ಡಿಸೈಡ್ ಅಂದರೆ ಮಾಡ್ತಾರೆ? ನಿಮಗೆ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿರುತ್ತೆ ಅಂದ ಮೇಲೆ ಡಿಪೆಂಡ್. ನಮಗೀಗ ಯಾವುದೋ ಯಾಕಂದ್ರೆ ಎಷ್ಟೋ ಜನಕ್ಕೆ ಮುಂದಿನ ವಾರ ಯಾವ ಸಿನಿಮಾ ರಿಲೀಸ್ ಡೇಟ್, ಇನ್ನೂ ಈ ಪ್ರೊಡ್ಯೂಸರ್ಗೆ ಈ ಹಿಂದಿನ ವಾರನೂ ಥಿಯೇಟರ್ ಅವೈಲಬಿಲಿಟಿ, ಬೇರೆ ಯಾವ ಸಿನಿಮಾ ಬರ್ತಾ ಇದೆ ನೋಡ್ಕೊಂಡು ಬರೋಣ, ಈ ಥರ ಎಷ್ಟೋ ಫ್ಯಾಕ್ಟರ್ಸ್ ಇದೆಯಲ್ಲ. ನೆಕ್ಸ್ಟ್ ವೀಕ್ ಬಂದುಬಿಟ್ಟು 8 ಸಿನಿಮಾ ರಿಲೀಸು. ಅದರಲ್ಲಿ 2 ಸಿನಿಮಾ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಆಗಿದೆ. ಏನಕ್ಕೆ ಅಂತಂದರೆ 8 ಸಿನಿಮಾ ಆಗಿದೆ ಅಂತ. ಓವರ್ಲೋಡ್. ನನಗೆ ಅಲ್ಲಿ 6 ಸಿನಿಮಾನೇ ಗೊತ್ತಿಲ್ಲ ಜನಗಳಿಗೆ, ಮತ್ತೆ 2 ಸಿನಿಮಾ ಮುಂದೆ ಹೋಗಿದೆ, ಅದು ಗೊತ್ತಿಲ್ಲ. ಹೆಂಗೆ ಅಂತಂದರೆ ಜನ ಹೋಗಿ ಥಿಯೇಟ್ರಿಗೆ ನೋಡ್ತಾರೆ, ಯಾವ ಸಿನಿಮಾ ಇದೆ, ಓ ಇದೆಯಾ ಅನ್ನೋದು ಅವಾಗ ಗೊತ್ತಾಗ್ತಿದೆ. ಮುಂಚೆನೇ ಈ ಸಿನಿಮಾಗೋಸ್ಕರನೇ ನಾನು ಥಿಯೇಟ್ರಿಗೆ ಹೋಗ್ಬೇಕು ಅಂತ ಯಾರಿಗೂ ಅನಿಸಿಲ್ಲ. ಆ್ಯಂಡ್ ಇವತ್ತು ಹಾಗಿದ್ರೆ ಎಷ್ಟು ದಿವಸದ ಮುಂಚೆ ಈ ಥರ ಪ್ರಯತ್ನಗಳು ನಡಿಬೇಕು ಅಂತ ನಿಮಗೆ ಅನ್ಸತ್ತೆ? ಆ್ಯಂಡ್ ನಡೆದ್ರೂ ಇವತ್ತು OTT ಬಂದಿರೋದ್ರಿಂದ ಈ ಅದೊಂದು ಜನ ಹೇಳ್ಬಿಡ್ತಾರೆ OTT ಬರುತ್ತೆ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಈ 2 ಚಾಲೆಂಜಸ್ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಕಂಟೆಂಟು ಇರಬೇಕು, ಪ್ರಮೋಷನ್ನು ಇರಬೇಕು, ಎರಡೂ ಇರಬೇಕು. ಅಂದರೆ ನೀವು ಸಿನಿಮಾ ಅಂದಾಗ ನೀವು ನನ್ನ ಪ್ರಮೋಷನ್ ಖಾಲಿ ಡಬ್ಬನೂ ಅಲ್ಲಾಡಿಸ್ಬೋದು, ಏನೋ ತುಂಬಿಕೊಂಡು ಅಲ್ಲಾಡಿಸ್ಬೋದು. ನಿಮಗೆ ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡ್ಬೋದೇನೋ, ಬಟ್ ಜನ ನಂಬಿಕೆನ ಹುಸಿಗೊಳಿಸ್ಬಾರ್ದಲ್ವಾ. ಕೆಲವೊಂದು ಸಿನಿಮಾಗಳು ಹಂಗಾಗಿರೋದುಂಟು. ನಿಮಗೆ ಸೌಂಡ್ ಮಾಡಿರುತ್ತೆ ಹೊರಗಡೆ, ಥಿಯೇಟ್ರಿಗೆ ಹೋದಾಗ ಏನಿರಲ್ಲ. ಕೆಲವೊಂದು ಮಾರ್ಕೆಟಿಂಗು ಹಂಗೆ ಇರ್ತವೆ. ಅಂದರೆ ನಾವು ನೆಗೆಟಿವ್ ಅನ್ಸಲ್ಲ, ನಾನು ಸಿನಿಮಾದನ್ನ ಹೈಲೈಟ್ಸ್ನ ನಾನು ಹೇಳಬೇಕು ಜನಗಳಿಗೆ. ಗುರು ಇದು ನನ್ನ ಸಿನಿಮಾ, ಇದು ಹೈಲೈಟ್ಸು, ಇದು ಬಂದು ಸಿನಿಮಾ ನೋಡು. ನಾನು ಸಿನಿಮಾದಲ್ಲಿ ಇಲ್ದಿರೋದನ್ನ ನಾನು ಹೇಳೋಕ್ಕಾಗಲ್ಲ, ಸಿನಿಮಾದಲ್ಲಿ ಇರೋದನ್ನೇ ನಾನು ಹೇಳಬೇಕು. ಅವಾಗಲೇ ನಾನು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು. ನಾನು ಸಿನಿಮಾದಲ್ಲಿ ಇಲ್ಲಿರೋ ಹೊರಗಡೆ ಯಾವುದೋ ಸಿನಿಮಾದನ್ನ ನಾನು ಹೇಳ್ಕೊಂಡ್ರೆ ಜನ ಬಂದು ಬೈದೇ ಹೋಗೋದು. ನಿಮಗೆ ಅದೇನಂತಂದರೆ ಜನದ ನಂಬಿಕೆ ಒಂದ್ಸತಿ ಕಳ್ಕೊಬೋದು. ನಾನು ನೆಕ್ಸ್ಟ್ ಟೈಮ್ ನಾನು ಹತ್ರಕ್ಕೆ ಬರಲ್ಲ. ಮಾತ್ರಕ್ಕೆ ಮಾರ್ಕೆಟಿಂಗೂ ಹಂಗಾಗುತ್ತೆ ಅಂತ ನಮಗೆ. ನಾವು ಆ ಫ್ಲಾಟ್ ನಾವು ಬಿಟ್ಟು ಹೋಗ್ಬಾರ್ದು. ನಾವು ದಾರಿ, ನಾನೇನು ಸಿನಿಮಾ ಮಾರ್ಕೆಟಿಂಗ್ ಮಾಡ್ತೀನಿ, ಆ ಸಿನಿಮಾ ಕಂಟೆಂಟ್ ಥ್ರೂನೇ ನಾನು ಹೋಗ್ಬೇಕು. ಕೆಲಸನೂ ಹಂಗೆ ಆಗಬೇಕು. ಸೊ ಸದ್ಯಕ್ಕೆ ಹರೀಶ್, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಇತ್ತೀಚಿನ ದಿನದಲ್ಲಿ 2.5 ವರ್ಷದಲ್ಲಿ ನೀವು ಮಾಡಿರುವಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾರ್ಕೆಟಿಂಗ್ ಟೂಲ್ಸ್ ನೀವು ಉಪಯೋಗಿಸಿರೋದು, ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ವಿತ್ ಸಮ್ ಎಕ್ಸಾಂಪಲ್ಸ್? ಎಷ್ಟೋ ಜನ ಆಡಿಯನ್ಸ್ ಕೂತ್ಕೊಂಡು ನೋಡ್ತಾರೆ, ಅವರಿಗೆಲ್ಲ ಒಂದು ಆಟೋಲ್ಲಿ ಹಿಂದೆ ಬ್ಯಾಕ್ ಅಂದರೆ ಆಟೋ ಬ್ಯಾಕು, ಬಸ್ ಬ್ಯಾಕು ಇವೆಲ್ಲ ಅರ್ಥನೂ ಆಗಿರಲ್ಲ, ನೋಡಿರ್ತಾರೆ. ಅಂದರೆ ಈಗ ನೋಡಿ, ಹಾಸ್ಟೆಲ್ ಹುಡುಗರು ಫಸ್ಟು ಸ್ಟಾರ್ಟಿಂಗ್ ಡೇಯಿಂದ ಹಿಡಿದು ಲಾಂಚ್ ಮಾಡೋದ್ರಿಂದ ಹಿಡಿದು ಅಲ್ಲಿಗೆ ವರ್ಕ್ ಆಗಿದ್ದೇನೆ ಅವ್ರ ಸ್ಕಿಟ್ಗಳು ಮಾತ್ರ. ಅಲ್ಲಿ ನಿಮಗೆ ಕಮರ್ಷಿಯಲಾಗಿ ಸ್ಪೆಂಡ್ ಮಾಡೇ ಇಲ್ಲ. ನೀವು ಒಂದು ಪೋಸ್ಟರ್ ಬಿಡಬೇಕು ಅಂದ್ರೆ ಅಪ್ಪು ಸರ್ ಹತ್ರ ಫಸ್ಟ್ ಬಿಡಿಸಿರೋ, ಇನ್ನೊಂದು ಸುದೀಪ್ ಸರ್ ಹತ್ರ ಮಾಡಿಸಿರೋ, ರಕ್ಷಿತ್ ಶೆಟ್ಟಿ ಹತ್ರ ಮಾಡಿಸಿರೋ, ಅದೊಂದು ಸ್ಕಿಟ್ ಮಾಡಿ ಅಲ್ಲಿ ಯೂಸ್ ಮಾಡಿಕೊಂಡ್ರು. ಅಲ್ಲಿ ಸ್ಟಾರ್ಸ್ ಸಪೋರ್ಟ್ ಇತ್ತು, ನಿಮ್ಗೆ ವರ್ಕ್ ಆಗಿದ್ದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಗುರು ಇವ್ರ ತಲೆ, ಸಿನಿಮಾದವ್ರ ತಲೆ ಅಲ್ಲಿ ಹೆಂಗೆ ಅಂತಂದರೆ ಡೈರೆಕ್ಟರ್ದು ಪೇಜ್ ಗಟ್ಟಲೆ ಬರ್ಕೊಂಡಿದ್ರು. ಅಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಅವರು ಪ್ರೊಮೋ ಶೂಟ್ ಮಾಡೋಂಥರು ಟಿವಿಗೆ. ಅಂದರೆ ಅವರಿಗೆ ಸಿನಿಮಾ ಎಷ್ಟು ಗೊತ್ತು, ಆ ಮಾರ್ಕೆಟಿಂಗ್ ಪ್ರೊಮೋಗಳು ಮಾಡೋದು ಅಷ್ಟೇ ಗೊತ್ತು. ನಿಮಗೆ ಎರಡೂ ವೆಯ್ಟ್ ಆಗಿ ತೊಗೊಂಡಾಗ ತುಂಬ ನೀಟಾಗಿ ವರ್ಕ್ ಆಗಿದ್ದಂಥ ಸಿನಿಮಾ ಅದು ಮಾರ್ಕೆಟಿಂಗಲ್ಲಿ. ನೆಕ್ಸ್ಟ್ ಲೆವೆಲಲ್ಲಿ ಸಿನಿಮಾ ಬಿಫೋರೂ ಕೆಲವೊಂದು ಕಾಂಟ್ರವರ್ಸಿ ಆಯಿತು. ಕಾಂಟ್ರವರ್ಸಿನ ಹೆಂಗೆ ಯೂಸ್ ಮಾಡ್ಕೊಬೇಕು, ಅಂದರೆ ಕಾಂಟ್ರವರ್ಸಿ ಆಗಿ ನಿಜ, ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಮಾರ್ಕೆಟಿಂಗ್. ನೀವು ಹೇಳಿದ ಕಾಂಟ್ರವರ್ಸಿನ ಯಾರು ಹುಟ್ಟಾಕಲ್ಲ, ಅಕಸ್ಮಾತ್ ಆದಾಗ್ಲೂ ಅದನ್ನ ಪಾಸಿಟಿವ್ ಮಾಡ್ಕೋಬೇಕು. ಅವ್ರಿಗೆ ಅದೇ ನಿಮಗೆ ಅದು ಭಯ ಇರ್ಬೋದು ಅವರಿಗೆ, ಬಟ್ ಅದನ್ನು ಹೊರಗಡೆ ಹೇಳ್ಕೊಂತಿರಲ್ಲ. ಅವರು ಭಯ ಇದೆ, ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಅದು ಪಾಸಿಟಿವ್ ಮಾಡ್ಕೊಂಡಿದ್ದಾರೆ. ಸಿನಿಮಾಗೆ ಹೆಲ್ಪ್ ಆಗ್ಬೇಕು. ಅದು ಸಿನಿಮಾಗೆ ಯಾವತ್ತೂ ನೆಗೆಟಿವ್ ಆಗಬಾರ್ದು. ಅದು ಅಂದ್ರೆ ಇದು ಹೆಂಗಂದ್ರೆ ಅಫ್ಕೋರ್ಸ್ ಹೌ ಡು ಯು ಥಿಂಕ್ ಇದರೆಲ್ಲ ಯಾರಿಗೂ ಸ್ಕೂಲ್ಗೆ ಹೋಗಿ ಕಲಿಯೋಂಥದ್ದಲ್ಲ. ಕೆಲವೊಂದು ಸಿನಿಮಾ ನೆಗೆಟಿವ್ ಆದ ಜನ ನೋಡ್ತಾರೆ, ನೆಗೆಟಿವ್ ಆದರೆ ಪಬ್ಲಿಸಿಟಿ ಆಗುತ್ತೆ ಅನ್ನೋದು ಒಂದು ತಲೆಯಲ್ಲಿದೆ. ಅವತ್ತು ನೆಗೆಟಿವ್ನೇ ಪಬ್ಲಿಸಿಟಿ ಆಗ್ಬೋದು, ಪಾಸಿಟಿವ್ ಆರ್ ನೆಗೆಟಿವ್ ಪಬ್ಲಿಸಿಟಿನೇ, ಬಟ್ ಸಿನಿಮಾಗೆ ಹೆಲ್ಪ್ ಆಗಲ್ಲ ಅನ್ನೋದು. ಸಿನಿಮಾ ಕಂಟೆಂಟೇ ಕಿಂಗು, ಕಂಟೆಂಟ್ ಮ್ಯಾಟ್ರ್ ಆಗಬೇಕು. ಕಂಟೆಂಟ್ ಇಷ್ಟಪಟ್ಟಾಗ ನಾವು ಅದನ್ನ ಪುಷ್ ಮಾಡಿದ್ರೆ ಮಾರ್ಕೆಟಿಂಗ್ ಅಷ್ಟೇ. ಕ್ಲಿಯರ್. ಒಂದು ವರ್ಡ್ ಕಾಂಟ್ರವರ್ಸಿ ಅನ್ನೋದು ಅನುಭವಿಸಿದವರು ಕಾಂಟ್ರವರ್ಸಿ ಅನ್ಕೊಂಡು ವರ್ಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಕೆಲವು ಸತಿ ಅದು ಕೆಲವರು ಆಸೆಗಳನ್ನೇ ಸರಿಸ್ಬಿಡೋದು ಉಂಟು. ಹಿಂಗ ಆಗೋಗಿದೆ ಬಿಡಪ್ಪ, ಇದಷ್ಟೇ, ಇನ್ನು ಎದ್ದು ಬಂದು ನಿಲ್ಲಕ್ಕೆ ಇನ್ನೂ ತುಂಬಾ ಟೈಮ್ ತಗೋತಾರೆ. ಬಟ್ ಒಬ್ಬ PR ಆಗಿ ನೀವು ಇದೆಲ್ಲ ಆಗಕ್ಕೆ ಮುಂಚೆ ಒಂದು ತುಂಬಾ ಫೋರ್ ಥಾಟ್ ಬೇಕು ನಿಮ್ಗೆ. ಏನೋ ಸುಮ್ಮನೆ ಕಣ್ಣು ಮುಚ್ಕೊಂಡೆ ಒಂದು ಕಲ್ಲು ಹೊಡಿಯಕ್ಕೆ ಆಗಲ್ಲ. ನೀವು ಒಬ್ಬ ಆಕ್ಟರ್ ಆ್ಯಂಗಲಲ್ಲಿ ಯೋಚನೆ ಮಾಡಬೇಕು, ಪ್ರೊಡ್ಯೂಸರ್ನ ಮನಸ್ಸಲ್ಲಿ ಇಟ್ಕೋಬೇಕು, ನಿಮ್ಮ ಕರಿಯರನ್ನು ಇಟ್ಕೋಬೇಕು, ಜನಗಳ ಸೆಂಟಿಮೆಂಟ್ಸು ಇವೆಲ್ಲ ಇಟ್ಕೊಂಡು ಇವತ್ತಿನ ಸೋಷಿಯಲ್ ಮೀಡಿಯಾ ಎಷ್ಟು ಕಾಂಟ್ರವರ್ಸಿ ಹೆಂಗಾಗತ್ತೆ ಅಂತಾನೆ ಗೊತ್ತಾಗಲ್ಲ. ನಿಮ್ಗೂ ಕಂಟ್ರೋಲ್ಗೆ ಇರಲ್ಲ ನಮ್ಗೆ. ನಮ್ಮೊಮ್ಮೆ ನಾನು ಅದೇನಾಗ್ತಿದೆ, ನಾವೇನೋ ಮಾಡಿದ್ದೀವಿ ಮಾರ್ಕೆಟಿಂಗ್, ಅದೇನೋ ಹೋಗ್ತಾ ಇರುತ್ತೆ, ಕಂಟ್ರೋಲ್ಗೆ ಸಿಗಲ್ಲ. ನಾನೇನೋ ಒಂದು ಪುಷ್ ಮಾಡೋಕ್ಕೆ ಹೋಗಿರ್ತೀನಿ, ಇನ್ನೊಂದೇನೋ ಡಬಲ್ ಆಗಿರುತ್ತೆ.
ನೀವು ನಿಮ್ ಲೆಕ್ಕಾಚಾರಕ್ಕೆ ಸಿಗದೆ ಇರೋದು. ನಿಮಗೆ ಈಗ ಸೆಲೆಬ್ರಿಟಿ ಶೋ ಮಾಡ್ತಿರ್ತೀವಿ. ನಾವು ಸೆಲೆಬ್ರಿಟಿ ಶೋ ಮಾಡೋದೇನಕ್ಕೆ ಅಂತಂದರೆ, ಸೆಲೆಬ್ರಿಟೀಸ್ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಇಷ್ಟ ಆಗಿದ್ರೆ ಅಲ್ಲ, ಕಾಮನ್ ಆಗಿಬಿಟ್ಟಿದೆ, ಅಂದರೆ ಇಷ್ಟ ಆಗಲಿ ಆಗದೆ ಇರಲಿ, ಇಷ್ಟ ಆಗಿದ್ದಂಗೆ ಹೇಳ್ತಾರೆ ಸೆಲೆಬ್ರಿಟಿ ಶೋ ಅಲ್ಲಿ. ಬಟ್ ಅದನ್ನು ನಾವು ಕೆಲವೊಂದು ವೈಬ್ ಗೊತ್ತಾಗುತ್ತೆ, ಈ ಸಿನಿಮಾ ಚೆನ್ನಾಗಾಗಿದೆ. ಒಬ್ಬ ಸೆಲೆಬ್ರಿಟಿ ಆ ಸಿನಿಮಾ ಬಗ್ಗೆ ಜನಗಳಿಗೆ ಹೇಳಿದಾಗ ಅದೊಂದು ಜನಕ್ಕೆ ನಂಬಿಕೆ ಇರುತ್ತೆ. ಕೆಲವೊಂದು ಈಗ ಹೆಂಗಾಗಿದೆ ಅಂತಂದರೆ, ಅವ್ರು ಇವ್ರ ಜೊತೆಗೆ ಬಂದರು, ಇವ್ರು ಅವ್ರ ಜೊತೆಗೆ ಬಂದರು, ಇದು ಜಾಸ್ತಿ ಫೋಕಸ್ ಆಗ್ತದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಸಿನಿಮಾಗೇನು ಹೆಲ್ಪ್ ಆಗಿಲ್ಲ ಅದು. ಕೆಲವೊಂದರಲ್ಲಿ ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋಗಳು ಇಲ್ಲಿವರೆಗೆ ಅಂದರೆ ಈ ಥರದ್ದು ಅವ್ರು ಇವ್ರು ನೋಡಿದ್ರು, ಇವ್ರನ್ನ ಅವ್ರು ನೋಡಿದ್ರು, ಅವ್ರ ಜೊತೆಗೆ ಹೋದ್ರು. ಬಟ್ ಸಿನಿಮಾಗೆ ಏನು ಆಗ್ತಿಲ್ಲ ಅಲ್ಲಿ. ಇದಕ್ಕೂ ಮೀರಿದ ಇವಾಗ ಮುಂದಿನ ನೆಕ್ಸ್ಟ್ ಸ್ಟೇಜ್ ನಾವು ಯೋಚನೆ ಮಾಡ್ಬೇಕಾಗಿದೆ. ಹೌದು, ಬೇರೆ ಆಲ್ಟರ್ನೇಟ್ ಆಗಿ ಏನಾದ್ರು ವರ್ಕ್ ಆಗಬೇಕು ಅಂತ. ಈ ಕೆಲವೊಂದು ಸಿನಿಮಾಗಳು ಅಷ್ಟೇ ನೋಡಿ, ಬ್ಲಿಂಕು ಏನೂ ಮಾಡಿಲ್ಲ ನಾವು, ಬಟ್ ಎಲ್ಲರೂ ಇಷ್ಟಪಟ್ಟು ಅವ್ರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಇದು ಏನೋ ಬೇರೆ ವರ್ಕೌಟ್ ಆಗ್ತೈತೆ ಅಂತ. ಸಿನಿಮಾ ಚೆನ್ನಾಗಾಯ್ದಾಗ 8 ಶೋಲೂ 7 ಶೋ ಹೌಸ್ಫುಲ್ ಆಗಿದೆ 3 ಡೇಸಿಂದ. ನಿಮ್ಗೆ ಆ ಥರದ್ದೇನೋ ವರ್ಕ್ ಆಗ್ತಿದೆ ಅನ್ನೋದು. ಅಂದರೆ ಅದು ಮಾರ್ಕೆಟಿಂಗ್ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಅವರಿಗೆ. ಅಂದರೆ ಆ ಸ್ಪೆಂಡ್ ಮಾಡೋಂಥದ್ದು ಹೊಸ ಪ್ರೊಡ್ಯೂಸರು ಸಿನಿಮಾಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅಂದರೆ ಆ ಸ್ಪೆಂಡ್ ಮಾಡೋಕ್ಕಿಲ್ಲ ಅಂದಾಗ ಅವ್ರು ಏನಾದ್ರು ಅವ್ರ ಎಫರ್ಟ್ ಏನಿದೆ, 8 ಸ್ಕ್ರೀನ್ನ 7 ಸ್ಕ್ರೀನ್ ಜನ ಬಂದಿದ್ದಾರೆ ಅಂದಾಗ ಖುಷಿ. ಈ ಥರದ್ದೇನೋ ಒಂದು ಮಿರಾಕಲ್ ಆಗಬೇಕು ಹೊರತು ಬೇರೆ ಏನಿಲ್ಲ. ನಿಮಗೆ ಹೊರಗಡೆಯಿಂದ ಇಲ್ಲಿಗೆ ಸಿನಿಮಾ ಮಾಡಿದಾಗ ನಿಮಗೆ ಅಲ್ಲಿ ಹೆಂಗೆ ಜಡ್ಜ್ ಮಾಡ್ತಾರೆ ಅಂತಂದರೆ, ಕನ್ನಡದಲ್ಲಿ ಆಗುತ್ತೆ ಬಿಡು, ಸಿನಿಮಾ ಆಗುತ್ತೆ, ಚೆನ್ನಾಗಾಗುತ್ತೆ. ನಮ್ಗೆ ಹೊರಗಡೆ ಸಿನಿಮಾಗಳು ಸೆಕೆಂಡ್ ಮಾರ್ಕೆಟ್ ಇದು. ನಾವು ಅವ್ರಿಗೆ ತೆಲುಗು ಆಗಿರಲಿ, ತಮಿಳಾಗಿರಲಿ, ಅಲ್ಲಿನ ಸಿನಿಮಾಗಳಿಗೆ ಅಲ್ಲಿನ ಸ್ಟೇಟ್ ಬಿಟ್ಟರೆ ನೆಕ್ಸ್ಟ್ ಕಲೆಕ್ಷನ್ನೇ ಬೆಂಗಳೂರು. ಇದು ಖುಷಿ ಪಡ್ಬೇಕಾ, ಬೇಜಾರು ಪಡ್ಕೋಬೇಕಾ ನಾನು ಮಾರ್ಕೆಟಿಂಗ್ ಹೆಂಗಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಮಾರ್ಕೆಟಿಂಗ್ನ ಅವ್ರು ಮಾಡಲ್ಲ. ಬಟ್ ಹನುಮಾನ್ ಬಂದುಬಿಟ್ಟು ಮಾರ್ಕೆಟಿಂಗ್ ಅಲ್ಲಿ ಹೆಂಗೆ ಮಾಡಿದ್ರು ಅದೇ ಡಿಜಿಟಲ್ ಕ್ಯಾಂಪೇನ್ ಇಲ್ಲೂ ಮಾಡಿದ್ದಾರೆ. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಇಲ್ಲಿ ನಿಮಗೆ ಆ ಟೈಮಲ್ಲಿ ಇದ್ದಂಥ ಕ್ಯಾಪ್ಟನ್ ಮಿಲ್ಲರು, ಆಮೇಲೆ ಗುಂಟೂರು ಕರಮ್, ದೊಡ್ಡ ದೊಡ್ಡ ಸಿನಿಮಾಗಳು ಅವ್ರ ಜೊತೆಗೆ ಬಂದು ಆ ಸಿನಿಮಾಗೆ ಬುಕ್ಕಿಂಗ್ ಮಾಡೋಕೆ ಹೋದಾಗ ಇವ್ರದ್ದು ಕಾಣಿಸ್ಕೊಬೇಕು, ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದರು ಡಿಜಿಟಲಲ್ಲಿ. ಅಂದರೆ ಅವ್ರ ತಾಟು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಹನುಮಾನ್ ಗೆಲ್ಲಕ್ಕೂ ಕಾರಣನೂ ಅದು ರಾಮ ಮಂದಿರ ಉದ್ಘಾಟನೆ, ಒಂದು ಹನುಮಾನ್ ಜಯಂತಿ, ಆಮೇಲೆ ಚಿರಂಜೀವಿ ಅವರು ಒಂದು 10 ರೂಪಾಯಿ ನಾನು ಟಿಕೆಟ್ ಇದನ್ನ ರಾಮ ಮಂದಿರ ಕೊಡ್ತೀವಿ ಅಂತ ಅವ್ರ ಕಡೆಯಿಂದ ಹೇಳಿಸಿದ್ರು. ಅಂದರೆ ಆ ಮ್ಯಾಚ್ ಆಯ್ತು, ಎಲ್ಲದನ್ನು ಒಂದು ವೈಬ್ ಕನೆಕ್ಟ್ ಆಯಿತು. ಆಮೇಲೆ ಸಿನಿಮಾನು ಚೆನ್ನಾಗಿದೆ, ಕೊನೆ 20 ನಿಮಿಷ ವೈವ್ ಅಂದರೆ VFX ಚೆನ್ನಾಗಿ ಮಾಡಿದ್ದಾರೆ, ಎಲ್ಲದೂ ವರ್ಕ್ ಆಯಿತು. ಮಿಕ್ಸ್ ಆಫ್ ಲಾಟ್ ಆಫ್ ಥಿಂಗ್ಸ್ ಒಂಥರ ಕೇಸ್ ಸ್ಟಡಿ ಆಗ್ತಾ ಇದೆ ತುಂಬ. ಅಂದರೆ ನಿಮ್ಗೆ ಅದಕ್ಕೆಲ್ಲದು ವರ್ಕ್ ಆಗ್ಬಿಡ್ತು ಇಮಿಡಿಯೇಟ್ ಆಗಿ. ನಾವು ಶಿವಣ್ಣ ಸಿನಿಮಾ ನೋಡಿದ್ರು, ಧ್ರುವ ಮೀಟ್ ಆದ್ರು ಹೀರೋನ, ಅಂದರೆ ಎಲ್ಲರೂ ಒಂದು ಪಾಸಿಟಿವ್ ಆಗಿದ್ದಾಗ ಅದು ವರ್ಕ್ ಆಗಿತ್ತು.